ಅಂತನೇ ನಾವು ಕೇಳ್ಕೋಬೇಕು. ಏನಿದ್ರು ನಮ್ಮ ಕಷ್ಟ ಏನಿದ್ರು ಭಗವಂತನಿಗೆ ಸಿಂಹವಾಹಿನಿ ದೇವಸ್ಥಾನ ಸ್ವಲ್ಪ ದೂರನೇ ಇತ್ತು. ದೂರ ಅಂದ್ರೆ ಎಷ್ಟು, ಶ್ರೀಮಾತೆ ಮನೆ ಇದು, ಇಲ್ಲಿ ಅಂಗಡಿ ಬರುತ್ತಲ್ಲ ಇಲ್ಲದ ಅಷ್ಟು ದೂರ ಆಗ್ಬೋದು ಅಷ್ಟು. ಅಂದ್ರೆ ಸಂದು 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 ಹೋಗ್ಬೇಕು, ಇಷ್ಟಿಷ್ಟೇ. ಒಬ್ರು ಹೋದ್ರೆ ಇನ್ನೊಬ್ರಿಗೆ ಕಳಿಸ್ಕೊಂಡು ಹೋಗ್ಬೇಕು. ಎದುರು ಮನೆ ಕುಟ್ಕೊಂಡ್ಬಿಟ್ಟಿದ್ದಾವೆ ಅಂಗ್ಲಕ್ಕೆ, ರಂಗೋಲಿ ಎದುರು ಕುಟ್ಬಿಟ್ಟಾವೆ, ಅಷ್ಟು ಸಂದು. ಅಲ್ಲಿಗೆ ಅದು ಸಿಂಹವಾಹಿನಿ ದೇವಸ್ಥಾನ. ಅಲ್ಲಿಗೆ ಹೋಗಿ ಮೊರೆ ಇಡ್ತಾಳೆ. ಆ ಸಂದುಗಳಿಗೆ, ಆ ಮನೆಗಳಿಗೆ, ಅಲ್ಲಿ ಶ್ರೀಮಾತೆ ಮನೆಗೆ ಏನೋ ಕೇಳ್ತಾಳೆ, ಕೂಗಿದ್ದು ಗಲಾಟೆ. ಈಗ ನೋಡಿದ್ರೆ ಇವಳು ಅಲ್ಲಿ ಶ್ರೀಮಾತೆ ಸಿಂಹವಾಹಿನಿ ಕುತ್ಕೊಂಡು ಭೋಜನ ಮಾಡಿಸಿದ್ದಾಳೆ. ಇದಕ್ಕಂದ್ರೆ ವಿಗ್ರಹ ಮುಖ ಏನೂ ಇಲ್ಲ. ಅಲ್ಲಿ ಸಿಂಹವಾಹಿನಿಯ ಬಳಿಗೆ ಹೋಗಿ ಸುರಬಾಲೆಯನ್ನು ಸಮಾಧಾನ ಮಾಡಿ ಕರೆದುಕೊಂಡು ಬಂದರು. ಆದರೆ ಈಗ ಇನ್ನೊಂದು ತಮಾಷೆ ನಡೆಯಿತು. ಹುಚ್ಚಿ ತನ್ನ ದನಿ ಬದಲಾಯಿಸಿ ಬಿಟ್ಟಳು. ದೂರನ್ನು ಶ್ರೀಮಾತೆಯವರ ಮೇಲೆಯೇ ಹಾಕಿ, ಅತ್ತಿಗೆ ನನ್ನ ಒಡವೆಗಳನ್ನೆಲ್ಲ ಎತ್ತಿಕೊಂಡವಳು ನೀನೇ ಅದನ್ನೆಲ್ಲ ಬಚ್ಚಿಟ್ಟಿದ್ದೀಯ, ಕೊಟ್ಟು ಬಿಡು ಎನ್ನತೊಡಗಿದಳು. ಎಂತ ಗ್ರಹಚಾರ! ಉಪಕಾರ ಮಾಡಲು ಮೊದಲೇ ತನ್ನ ತಲೆಗೆ ಬರಬೇಕೆ ಅದು ಎಂದು ಉತ್ತರಿಸಿದರು. ಬಳಿಕ ಭಕ್ತನ ಕಡೆ ತಿರುಗಿ, ನೋಡಿದೆಯಾ, ಆ ಭಕ್ತ ಜೊತೆಗೆ ಹೋಗಿದ್ದಳು ಜೊತೆಗೆ, ನೋಡಿದೆಯಾ, ಗಿರೀಶ ಹೇಳುತ್ತಿದ್ದ, ಇವಳು ನನ್ನ ಜೊತೆಯಲ್ಲಿ ಅವತಾರವೆತ್ತಿದ್ದ ಹುಚ್ಚು ಸಂಗಾತಿ ಅಂತ ಎಂದರು. ಹಾಗೇನೋ ಸುರಬಾಲೆ ಸುಮ್ಮನಾದಳು. ಗಿರೀಶ್ ಘೋಷ್ ಅಂತ ಬರ್ತಾನಲ್ಲ, ಇವಳು ನಿಮಗೆ ಹುಚ್ಚು ಸಂಗಾತಿ, ನಿಮ್ಮ ಜೊತೆಗೆ ಅವತಾರ ಎತ್ತಿ ಬಂದಿದ್ದಾಳೆ ಅಂತ ನನಗೆ ಅವಾಗ ಹೇಳ್ತಿದ್ದ, ಇದು ನಿಜ ಅಂತ ಅನ್ಕೊಂತಾಳೆ. ಹಾಗೇನೋ ಸುರಬಾಲೆ ಸುಮ್ಮನಾದಳು. ಮತ್ತೆ ಯಾವಾಗ ಅದೇ ಮಾತು ಆಡಲಾರಂಭಿಸುತ್ತಾಳೋ, ಅವಳ ಅಪವಾದದ ಮಾತು ಕೇಳಲಾಗದೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ಅವಳನ್ನು ಸಮಾಧಾನಪಡಿಸಲು ಹೇಗಾದರೂ ಮಾಡಿ ಒಡವೆಗಳನ್ನು ಅವಳಿಗೆ ದೊರಕಿಸಿಕೊಡಬೇಕೆಂದು ಶ್ರೀಮಾತೆ ನಿರ್ಧರಿಸಿದರು. ಕೆಲವು ದಿನಗಳ ಬಳಿಕ ಒಬ್ಬ ಮುದುಕ ಸೇವಕನೊಂದಿಗೆ ಭಕ್ತನೊಬ್ಬನನ್ನು ಸುರಬಾಲೆಯ ತವರು ಮನೆಗೆ ಕಳುಹಿಸಿ ಒಂದೋ ಒಡವೆಗಳನ್ನು ತೆಗೆದುಕೊಂಡು ಬರುವಂತೆ, ಇಲ್ಲವೇ ಆಕೆಯ ತಂದೆಯನ್ನಾದರೂ ಕರೆತರುವಂತೆ ಹೇಳಿದರು.